ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಶುಕ್ರವಾರ. ಬೆಳಿಗ್ಗೆಯಿಂದನೇ ಸ್ವಲ್ಪ ಕೆಲಸ ಆಯಿತು. ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮುಗಿಸಿ ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಅಡುಗೆ ಬಂದು ಅನ್ನ ಮಾಡಬೇಕು. ಆಮೇಲೆ ಬದನೆಕಾಯಿ ಇದೆ, ಬದನೆಕಾಯಿ ಪಲ್ಯ ಮಾಡ್ತೀನಿ ನಮಗೋಸ್ಕರ. ಹಾಗೆ ಸಾಯಂಕಾಲಕ್ಕೆ ಹಾಗಲಕಾಯಿ ಇದೆ, ನನ್ನ ತಗೊಂಡ ತರಕಾರಿ ಅದು. ಹಾಗಲಕಾಯಿ ಇದೆ, ಹಾಗಲಕಾಯಿ ಗೊಜ್ಜು ಸಾಯಂಕಾಲಕ್ಕೆ ಮಾಡ್ತೀನಿ. ಈಗ ಬದನೆಕಾಯಿ ಪಲ್ಯ ಮತ್ತು ಅನ್ನ. ನಮಗೆ ನನ್ನ ಮಗಳಿಗೂ ಬದನೆಕಾಯಿ ತಿಂತಾಳೆ, ನಾನು ತಿಂತೀನಿ, ನಮಗೆಲ್ಲ ಇಷ್ಟ. ಹಾಗಾಗಿ ಅದ್ರ ಪಲ್ಯ ಈಗ ಮಾಡಬೇಕು. ಸ್ನಾನ ಮಾಡ್ಕೊಂಡು ಆರಾಮಾಗಿ ಕೂತಿದ್ದೀನಿ. ಇನ್ನೇನು ಟೈಮ್ ಏನೋ 1:30 ಗಂಟೆ ಆಯಿತು. ಹೊಟ್ಟೆ ಹಸಿತಾ ಇದೆ. ನಮ್ಮ ಚಿನ್ನಿಮ್ಮ ನೋಡಿ ಏನು ಮಾಡ್ತಿದ್ರ ಅಂತ ತೋರಿಸ್ತೀನಿ, ಬನ್ನಿ. ABCD ಬರೀತಾ ಇದ್ದಾಳೆ. ಸರಿ ಆಯ್ತು, ಕೂತ್ಕೊಂಬರಿ. ಸರಿ. ಬಟ್ಟೆ ಬಿಡ್ಕೊಳಕ ಚಂದ್ರಮಾಮನಿಗೆ ಕೆಲಸ ಇರಲ್ವಾ ಮಾಡೋಕ್ಕೆ? ಹೇಳು. ಆಮೇಲೆ ಬಂದು ಬೆಳಿಗ್ಗೆ ನಮ್ಮ ಮನೆಯವರು ಅಂದರೆ ಮೊನ್ನೆ ಒಂದು ಹಲಸಿನ ಹಣ್ಣು ತಗೊಬಂದಿದ್ರು ನಮ್ಮ ಮನೆಯವರು. ಅದು ಹಣ್ಣಾಗಿತ್ತು. ಅದನ್ನ ಬೆಳಿಗ್ಗೆ ಕಟ್ ಮಾಡಿ ಕೊಟ್ಟಿದ್ದಾರೆ ನೋಡಿ. ಬೆಳಿಗ್ಗೆನೂ ಹಸಿ ತಿಂದು ಈಗ ಸ್ವಲ್ಪ ಇದೆ, ಅದನ್ನ ತಿನ್ನೋಣ ಅಂದ್ಕೊಂಡು ಇನ್ನೂ ಅರ್ಧ ಮಡಗಿದ್ದೀನಿ. ಅದರಲ್ಲಿ ಏನಾದರೂ ಸ್ವೀಟ್ ಮಾಡೋಣ ಅಂದ್ಕೊಂಡು ಮಡಗಿದ್ದೀನಿ. ಬೆಳಿಗ್ಗೆ ಹಣಸಿನನ್ನ ಕಟ್ ಮಾಡೋದನ್ನ ನಾನು ಇದರಲ್ಲಿ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ. ಇಲ್ಲಿ ಈ ಎಷ್ಟು ದಪ್ಪ ಪೀಸೇ ಮಾರ್ತಾರೆ. ಎಷ್ಟು ದಪ್ಪ ಪೀಸಿಗೆ 50 ರೂಪಾಯಿ ತಗೊಳ್ತಾರೆ ಇಲ್ಲಿ, ಈ ಪೀಸ್ಗೆ. ಬಿಡು. ಎಷ್ಟು ಸ್ವೀಟ್ ಆಗಿದೆ ಗೊತ್ತಾ? ತುಂಬಾನೇ ಸ್ವೀಟ್ ಆಗಿದೆ. ನಿಂಗೆ ಕೊಡ್ಬೇಕಾ? ನಿಂಗೆ ಕೊಡಲ್ಲ. ಇದು ನನ್ನ ಫೇವ್ರೇಟು ಹಲಸಿನ ಹಣ್ಣು. ಈ ಸೀಸನ್, ಈ ಟೈಮಲ್ಲಿ ಸ್ವೀಟು. ಈ ಟೈಮಲ್ಲಿ ನಮ್ಮೂರಲ್ಲೆಲ್ಲ ನಮ್ಮೂರಲ್ಲಿ ಜಾಸ್ತಿಯಾಗಿ ಬೆಳೀತದೆ ಹಲಸಿನ ಹಣ್ಣುಗಳು. ಈ ಥರ ಹಲಸಿನ ಹಣ್ಣೆ ಅಂತಲ್ಲ, ವೆರೈಟಿಯಾಗಿ ಬೇರೆ ಬೇರೆ ಥರದ ಹಲಸಿನ ಹಣ್ಣು ಬೆಳೀತದೆ. ಅವಾಗ ತಿನ್ನೋಕ್ಕೆ ಒಂಥರ ಚಂದ. ಆಯ್ತು, ನನಗೆ ನೆನಪಾಯಿತು ಇರು. ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳ್ದೆ, ನಾನು ಊರಿಗೆ ಹೋಗ್ತೀನಿ. ಊರಿಗೆ ಹೋಗಿ ಈ ಟೈಮಲ್ಲಿ ಏನೇನು ಸಿಗ್ತಾ ನಮ್ಮ ಊರಲ್ಲಿ ಎಲ್ಲ ತಿನ್ಕೊಬರ್ತೀನಿ ಅಂದೆ. ಅದಕ್ಕೆ ನಮ್ಮ ಮನೆಯವರು, ನಿನಗೇನೇನು ಬೇಕು ನಾನು ಸಿಕ್ಕಿದ್ದಲ್ಲ ನಾನು ತಗೊಬರ್ತೀನಿ ಅಂದ್ಬಿಟ್ಟು, ನಮ್ಮ ಕಡೆ ಬೇರ್ಕಳೆ ಸಿಕ್ತೆ, ಅಣಬೆ ಸಿಕ್ತೆ, ಆಮೇಲೆ ಹಲಸಿನ ಹಣ್ಣು, ಮಾವಿನ ಹಣ್ಣು, ಬಟರ್ ಫ್ರೂಟು, ಪ್ರತಿಯೊಂದು ಹಣ್ಣುಗಳು ಎಲ್ಲ ಸಿಗ್ತವೆ. ಅದರಲ್ಲಿ ಈಗ ನಮ್ಮ ಮನೆಯವರು ಬಿದಿರುಕಳ್ಳೆ ತಗೊಂಡು ಕೊಟ್ಟರು. ಅದರಲ್ಲೂ ಮೊನ್ನೆ ರೆಸಿಪಿ ಮಾಡಿ ಹಾಕಿದ್ದೀನಿ. ಈಗ ಹಲಸಿನ ಹಣ್ಣು ತಂದಿದ್ದಾರೆ. ಒಟ್ಟಿನಲ್ಲಿ ಅಲ್ಲಿ ಸಿಕ್ಕೋ ಒಂದು ಕಾಲು ಭಾಗ ಇಲ್ಲಿ ಸಿಗ್ಬೋದು ಅಷ್ಟೇ. ಅಲ್ಲಿ ಎಲ್ಲ ಅಂದರೆ ನಮ್ಮ ತೋಟಗಳಲ್ಲೇ ಬೆಳೀತಾರೆ, ದುಡ್ಡು ಕೊಟ್ಟು ತಗೊಳ್ಳಂಗೆ ಇಲ್ಲ, ತೋಟಗಳಲ್ಲೇ ಬೆಳೀತಾರೆ. ತುಂಬ ಸ್ವೀಟ್ ಇದೆ ಫ್ರೆಂಡ್ಸ್. ಸಕ್ಕರೆ ಪಾಕ ತಿನ್ನಂಗೆ ಆಗ್ತಾ ಇದೆ, ಅಷ್ಟು ಸ್ವೀಟ್ ಇದೆ ಇದು.
ಕಾಣ್ತಿದ್ಯಾ? ಇವಳು ಒಂದು 70% ನಂತರನೇ ನಾನು ಏನು ತಿನ್ನಕ್ಕೆ ಇಷ್ಟಪಡ್ತೀನಿ ಅದನ್ನ ಇವಳು ತಿನ್ನಕ್ಕೆ ಇಷ್ಟಪಡ್ತಾಳೆ. ಅನ್ನಕ್ಕೆ ಮಾಡ್ಕೊಂಡಿದ್ದೀನಿ. ಬಾಕ್ಲಾಕ್ಬಿಟ್ಟು ಹೋಗ ಮಗಳ. ಅನ್ನಕ್ಕೆ ಅಕ್ಕಿ ಹಾಕಿದ್ದೆ. ಬಾಕ್ಲಾಕು. ಮಳೆ ಬರ್ತಾ ಇದೆ ಅಂತ ನಮ್ಮಲ್ಲಿ. ಬೆಳಗ್ಗೆಯಿಂದ ಫುಲ್ಲು ಮಾಡಾಯಿತು. ಈಗ ಹನಿ ಆಗ್ತಾ ಇದೆ. ಇನ್ನೇನು ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್, ಇದನ್ನ ಈ ಹಲಸಿನಣ್ಣ ಇಲ್ಲಿ ಯಾವ ಥರ ಮಾಡ್ತಾರೆ ಅಂದರೆ ಎಲ್ಲ ಸಣ್ಣದಾಗಿ ಕುಯ್ದುಬಿಟ್ಟು ಅದಕ್ಕೆ ಕಾಯಿ ಚೂರು ಸಕ್ಕರೆನ ಬೆಲ್ಲನ ಹಾಕಿ ತಿಂತಾರೆ. ನಾನು ಇದೇ ಥರ ತಿನ್ನೋಕ್ಕೆ ಇಷ್ಟಪಡ್ತೀನಿ. ಅದೆಲ್ಲ ಮಿಕ್ಸ್ ಮಾಡಿ ತಿನ್ನೋದೇ ಇಷ್ಟಪಡಲ್ಲ. ಈ ಥರ ತಿಂದ್ರೇ ಚಂದ ಅಲ್ವಾ. ಇವ್ರ ಅಜ್ಜಿ ಮನೇಲಿ ಆ ಥರ ಎಲ್ಲ ಮಾಡ್ಕೊಂಡು ತಿಂತಾರೆ. ಆಯ್ತಾಯ್ತು. ಬೆಲ್ಲ ಸಕ್ಕರೆ ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ತಿಂತಾರೆ. ನಮಗೆ ಇದೇ ಥರ ನ್ಯಾಚುರಲ್ ಆಗಿ ತಿನ್ನೋಕ್ಕೆ ಇಷ್ಟಪಡ್ತೀವಿ ನಾವು. ತಕ್ಕ ಬಿತ್ತಂಗೆ ತೆಗೆದು ಬಿಡ್ತೀನಿ ನೋಡೋಣ. ಹಣಸಿನ ಬಿತ್ತದಲ್ಲಿ ಸಾರು ಮಾಡಬೇಕು, ಚೆನ್ನಾಗಿರುತ್ತೆ ಸಾರು. ಮತ್ತು ನೋಡಿ ಸಾರು ಮತ್ತು ಚಟ್ನಿ ಮಾಡಬೇಕು, ಸೂಪರಾಗಿರುತ್ತೆ. ಬಿತ್ತ ತೆಗೆದವಳೆ, ಅದ್ರ ಒಳಗಡೆ ಇರೋದನ್ನ ತೆಗಿಕಾಯ್ತಿಲ್ಲ ಅವಳ ಕೈಲಿ. ತಗ ಸಾಕಲ್ವಾ? ಹಠ ಮಾಡಿ ಕುಯ್ಸವಳೆ ಇವತ್ತು ಅವ್ರ ಅಪ್ಪನ ಕೈಲಿ. ಬೆಳಿಗ್ಗೆ ಎದ್ದ ತಕ್ಷಣ ಅಪ್ಪ ಅಣಸ್ಲೇನ ಕುಯ್ಕೊಡು ನನಗೆ ಅಂತ ಹೇಳ್ಕೊಂಡು ಹಠ ಮಾಡಿ ಕುಯ್ಸಿದಾಳೆ. ಕೆಳಗೆಲ್ಲ ಇಡಬಾರ್ದು. ಬಟ್ಟೆಗೆಲ್ಲ ಮೆತ್ಕೊಳ್ತೀಯಾ? ಸ್ನಾನ ಮಾಡಿದೆ. ನಮ್ಮ ಮಮ್ಮಿ ಸ್ನಾನ ಮಾಡ್ಕೊಂಡಿರಿ, ನಮ್ಮ ಅಪ್ಪನ ಸ್ನಾನ ಮಾಡ್ಕೊಂಡಿರಿ, ನಾನು ಸ್ನಾನ ಮಾಡ್ಕೊಂಡಿದ್ದೀನಿ, ಎಲ್ಲರೂ ಸ್ನಾನ ಮಾಡ್ಕೊಂಡಿದ್ದಾರೆ. ನಾನೀಗ ವಿಡಿಯೋ ಮಮ್ಮಿ ಕಳಿಸ್ತೇನೆ ನೋಡಿ. ಗುಡ್ ಮಾರ್ನಿಂಗ್. ಈಗ ಗುಡ್ ಮಾರ್ನಿಂಗ್ ಅಲ್ಲ, ಈಗ ಗುಡ್ ಆಫ್ಟರ್ನೂನ್. ಮಧ್ಯಾಹ್ನ ಆಗ್ಬಿಟ್ಟಿದೆ. ಗುಡ್ ಆಫ್ಟರ್ನೂನ್. ಇದು ಯಾಡಿ ನನ್ನ ವಿಡಿಯೋ ನೋಡೋರು ಯಾರ್ಯಾರಿಗೆ ಹಲಸಿನ ಹಣ್ಣು ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ಆಯ್ತಾ. ನೋಡ್ಗೋ ಅದೆಲ್ಲ ಇದು ಮಾಡ್ಬಾರ್ದು. ಗಮ್ಮನತ್ತೆ ಮಕ್ಕ ತೊಳ್ಕೊ ತಿನ್ನೇ ಇಲ್ಲ ಅದೆಲ್ಲ. ಮಕ್ಕ ತೊಳ್ದಿದ್ಯಾ ನೀನು? ಮಕ್ಕ ತಲೆ ತಿಂತಿದ್ಯಾತು, ಹಂಗೆ ಮಾಡಬಾರ್ದು. ಮಕ್ಕ ತೊಳ್ಕೋಗು, ಮಕ್ಕ ತೊಳ್ಕೊಂಡು ತಿನ್ಕ. ಮಕ್ಕ ತೊಳೆ. ಈ ತು 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 ತು. ಫ್ರೆಂಡ್ಸ್, ಒಂದು 3 ಬದನೆಕಾಯಿ ಇತ್ತು, ಅದನ್ನ ಕಟ್ ಮಾಡ್ತಾ ಇದ್ದೀನಿ ಪಲ್ಯ ಮಾಡ್ಕೊಳ್ಳೋಣ ಅಂದ್ಕೊಂಡು.
3 ಬದನೆಕಾಯಲ್ಲಿ ಒಂದು ಕಾಲು ಭಾಗಷ್ಟು ಚೆನ್ನಾಗಿರೋ ಸಿಕ್ಕಲೇ ಇಲ್ಲ, ಬರೀ ಉಳ್ಕು, ಬರೀ ಹುಳಗಳೇ ಇತ್ತು. ಮೇಲೆ ನೋಡಾಗ ಚೆನ್ನಾಗೇ ಇತ್ತು ಬದನೆಕಾಯಿ, ಆದರೆ ಕಟ್ ಮಾಡಾಗ ಮಾತ್ರ ಒಳಗಡೆ ಬರೀ ಹುಳನೇ ಇತ್ತು. ಬೆಳಿಗ್ಗೆ ಮಾಡಿದ್ದು ಸ್ವಲ್ಪ ಗೊಜ್ಜು ಇದೆ, ತಿಂಡಿಗೆ ಅಂತ ಮಾಡಿದ್ದು ಗೊಜ್ಜು, ಟೊಮೆಟೊ ಗೊಜ್ಜು. ಅದ್ರ ಜೊತೆನೇ ಸ್ವಲ್ಪ ಪಲ್ಯ ಮಾಡ್ಕೊಬಿಡೋಣ ಅಂದ್ಕೊಂಡು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಬದನೆಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ, ರೊಟ್ಟಿ, ಚಪಾತಿ, ದೋಸೆಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಬದನೆಕಾಯಲ್ಲಿ ಪಲ್ಯ, ಗೊಜ್ಜು, ಸಾರು ಎಲ್ಲ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನನಗೆ ಇದರಲ್ಲಿ ಬದನೆಕಾಯಿ ಪಲ್ಯ ಮತ್ತು ಗೊಜ್ಜು ಅಂದರೆ ತುಂಬ ಇಷ್ಟ, ತುಂಬ ಚೆನ್ನಾಗೂ ಇರುತ್ತೆ. ಹಾಗೆಯೇ ಪಲ್ಯ ಆಯಿತು. ಈಗ ನಮ್ಮ ಚಿನ್ನಿ ಮನೆಗೆ ಒಂದು ಚಪಾತಿ ಇತ್ತು ಬೆಳಿಗ್ಗೆದು, ಅದನ್ನ ಕೊಟ್ಟಿದ್ದೀನಿ. ಅವಳಿಗೆ ಚಪಾತಿ ಬೇಕು ಅಂತ ಕೇಳಿದ್ಳು, ಅವಳು ಚಪಾತಿ ತಿಂತ ಕೂತಿದ್ದಾಳೆ ನೋಡಿ. ನಾನು ಮಾತ್ರ ಅನ್ನ, ಟೊಮೆಟೊ ಗೊಜ್ಜು, ಹಾಗೆ ಬದನೆಕಾಯಿ ಪಲ್ಯ ಇದಿಷ್ಟು ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಆಮೇಲೆ ಟೈಮ್ ಮೀರೋದ್ರೆ ನಮಗೆ ಊಟ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಅದಕ್ಕೆ ಟೈಮಿಗೆ ಸರಿಯಾಗಿ ತಿನ್ಕೊಬಿಡ್ತೀವಿ. ಇವಳ್ದು ಊಟ ಆಯಿತು ನೋಡಿ, ನಂದು ಊಟ ಆಯಿತು. ನೀರು ಕುಡಿದ್ಬಿಟ್ಟು ಚೊಂಬು ತಗೊಂಡೋಗಿ ನೀಟಾಗಿ ಮಡಗಿಬಿಡ್ತಾಳೆ ಅವಳಿಗೆ ಹೇಳೋದೇ ಬೇಡ. ಇದು ನೋಡಿ ರಾತ್ರಿದು ಬ್ಲಾಗು. ರಾತ್ರಿ ಒಂದು 7:15 ಆಗಿತ್ತು. ನಾನು ಕಟ್ಟರ್ನ ಕೆಳಗೆ ಮಡಗಿದೆ, ಅಂದರೆ ಕಟ್ ಮಾಡೋ ಮಣೆನ. ಅವಳು ಸಿಕ್ಕಿಸ್ತೀನಿ ಅಂದ್ಕೊಂಡು ಚೇರ್ ಮಡಿಕೊಂಡು ಸಿಕ್ಕಿಸ್ತಾ ಇದ್ಳು, ಅವಳಿಗೆ ಆಗ್ತಾನೇ ಇತ್ತಿಲ್ಲ. ನಾನು ಮಡಗ್ತೀನಿ ಬಿಡು ಅಂದರು, ಕೇಳ್ತಾ ಇತ್ತಿಲ್ಲ. ಹಾಗೆ ರಾತ್ರಿ ಊಟಕ್ಕೆ ನಾನು ಹಣ್ಸಿನ ಬೀಜ, ಹಾಗೆ ಇದು ಮಂಗಳೂರು ಸೌತೆ, ಇದೆರಡು ಹಾಕಿ ನಾನು ಸಾರು ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು ಸಾಂಬಾರು. ಹಾಗೆ ನಂಚ್ಕೊಳ್ಳೋಕ್ಕೆ ಹಪ್ಪಳ ಉರಿತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನು ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ. ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.